ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪತ್ರಕರ್ತರ ಸಂಘ ಮತ್ತು ಜೋಶಿ ಫೌಂಡೇಶನ್ನಿಂದ ಪತ್ರಕರ್ತರ ಮಕ್ಕಳಿಗೆ ನೋಟ್ಬುಕ್ ವಿತರಣೆ. ಪತ್ರಕರ್ತರು ನಿರ್ಭೀತಿಯಿಂದ ಬರೆಯಬೇಕು, ಪೊಲೀಸ್ ಇಲಾಖೆ ತಪ್ಪಿತಸ್ಥರನ್ನು ಬಿಡುವುದಿಲ್ಲ ಎಂದ ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯ್ಕ್. ಸಂಕಷ್ಟದಲ್ಲಿರುವವರ ನೆರವಿಗೆ ಜೋಶಿ ಫೌಂಡೇಶನ್ ಇದೆ ಎಂದು ಭರವಸೆ ನೀಡಿದ ದಿನೇಶ್ ಜೋಶಿ. ಸಾಮಾಜಿಕ ಕಾರ್ಯಗಳಿಗೆ ಸಹಕಾರದ ಭರವಸೆ ನೀಡಿದ ಶ್ರೀನಿವಾಸ್ ಮೇಸ್ತ್ರಿ. ಮಳೆಗಾಲದಲ್ಲಿ ತ್ಯಾಗರ್ತಿ ರಸ್ತೆಗೆ ಡಾಂಬರೀಕರಣ, ಸೋಮಶೇಖರ್ ಲ್ಯಾವಿಗೆರೆ ಆಕ್ಷೇಪ. ಈಗ ಸುದ್ದಿಯ ವಿವರ. ತಪ್ಪು ನಡೆದಾಗ ಸುದ್ದಿ ರೂಪದಲ್ಲಿ ಜಗತ್ತಿಗೆ ತೋರಿಸುವುದು ಪತ್ರಕರ್ತರ ಕರ್ತವ್ಯ. ಮಾಧ್ಯಮದ ಮೂಲಕ ಸಮಾಜ ಸುಧಾರಣೆ ಕೆಲಸ ಮಾಡುತ್ತಿರುವ ಪತ್ರಕರ್ತರು ಯಾರು ಹೆದರಿಸುತ್ತಾರೆ ಎಂದು ನಿಮ್ಮ ಕರ್ತವ್ಯದಿಂದ ವಿಮುಖರಾಗಬೇಡಿ ಎಂದು ಪೊಲೀಸ್ ಉಪಧೀಕ್ಷಕ ಗೋಪಾಲಕೃಷ್ಣ ಟಿ ನಾಯ್ಕ್ ತಿಳಿಸಿದರು. ಸಾಗರದ ಪತ್ರಿಕಾ ಭವನದಲ್ಲಿ ಶನಿವಾರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಸಾಗರ ಶಾಖೆ ಮತ್ತು ಜೋಶಿ ಫೌಂಡೇಶನ್ ವತಿಯಿಂದ ಪತ್ರಕರ್ತರ ಮಕ್ಕಳಿಗೆ ಉಚಿತ ನೋಟ್ ಪುಸ್ತಕ ವಿತರಣೆ ಮಾಡಿ ಅವರು ಮಾತನಾಡುತ್ತಿದ್ದರು. ಜೋಶಿ ಫೌಂಡೇಶನ್ ಮುಖ್ಯಸ್ಥ ಅಬಸೆ ದಿನೇಶ್ ಕುಮಾರ್ ಎನ್ ಜೋಶಿ ಹಾಗೂ ನಗರಸಭಾ ಸದಸ್ಯ ಆರ್ ಶ್ರೀನಿವಾಸ್ ಮಾತನಾಡಿದರು. ಪತ್ರಕರ್ತರ ಸಂಘದ ಅಧ್ಯಕ್ಷ ಜಿ ನಾಗೇಶ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಮಾಸನಂಜುಂಡಸ್ವಾಮಿ, ಲೋಕೇಶ್ ಕುಮಾರ್, ರವಿ ನಾಯ್ಡು, ಎಂಜಿ ರಾಘವನ್ ಹಾಜರಿದ್ದರು. ಕಾರ್ಯದರ್ಶಿ ಮಹೇಶ್ ಹೆಗಡೆ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದರು. ದೀಪಕ್ ಸಾಗರ್ ಕಾರ್ಯಕ್ರಮ ನಿರೂಪಿಸಿದರು. ₹1,000 ಖರ್ಚು ಮಾಡಿ ಒಬ್ಬೊಬ್ಬರಿಗೆ ಊಟ ಕೊಡ್ತಾರೆ. ನಾನು ಸಹ ಪೊಲೀಸ್ ಇಲಾಖೆ ಜನರಿಗೆ ನನಗೆ ಎಷ್ಟೋ ಕಡೆ ತಿಂದಿದ್ದೀನಿ, ಊಟ ಮಾಡಿದ್ದೆಲ್ಲ ಮಾಡಿದೆ, ಅದೆಲ್ಲ ನೆನಪು ವಿಡಿಯೋ ಇದು ಮಾಡ್ಕೊಳ್ತಾ ಇದೆ. ಆದರೆ ನಾನು ಕಾಲೇಜಿಗೆ ಹೋಗ್ಬಿಟ್ಟು ಈ ರೀತಿ ಪುಸ್ತಕವನ್ನು ಪಡ್ಕೊಳ್ಳಿಕ್ಕೆ ಕೆಲವು ಮೋಸ ಮಾಡಿ ನಿಜ ಹೇಳಬೇಕಾಗ್ತದೆ. ಟೀಚರ್ಸ್ಗೆ ಸುಳ್ಳು ಹೇಳಿದ್ರು ಸಹ ನಾವು ಪುಸ್ತಕಗಳನ್ನು ಅಥವಾ ನೋಟ್ಬುಕ್ಗಳನ್ನು ತಗೊಳ್ತೀವಿ. ಉದ್ದೇಶ ನಾನೇನು ಒಳ್ಳೆ ಕೊಡಬೇಕು ಅಂತ ತಿನ್ನಬೇಕು ಅನ್ನೋ ಉದ್ದೇಶ, ಆ ರೀತಿಯಾದಂಥ ಸ್ಥಿತಿ ಇತ್ತು. ನೀವು ಏನೇ ಕೊಟ್ಟಿದ್ರು ಸಹ ಈ ಪುಸ್ತಕವನ್ನು ಮಗುವಿಗೆ ಪುಸ್ತಕ ಸಿಗ್ತಾ ಇಲ್ಲ. ಕೆಲವು ಜನ ನಮ್ಮ ಟೈಮಲ್ಲಿ ಒಂದು ಇಷ್ಟು ಪುಸ್ತಕ ಇದೆ, ಈ ಪುಸ್ತಕವನ್ನು 4 ಅಥವಾ 5 ಪಾಠ ಮಾಡಿ ನಾವು ಬರೀತಾ ಇದ್ದೇವೆ. ನಾವೆಲ್ಲ ಆ ಸ್ಥಿತಿಯಲ್ಲಿ ನಮಗೆ ಒಂದು ಪುಸ್ತಕ ಕೊಟ್ಟರೆ ಅದು 1 ವರ್ಷ ನಿಂತಿದೆ, ಅದು ಒಂದು ಊಟ ಕೊಟ್ಟರೆ ಅದು ಅದಕ್ಕಿಂತ ಹೆಚ್ಚು ನೆನಪಾಗ್ತಿತ್ತು. ಅದು ಕ್ಷಣಕ್ಕೆ ಮಾನ್ಯ ಸಮಾಜ. ಸೊ ಇಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದವರಿಗೆ ಇನ್ನೊಮ್ಮೆ ನಾನು ಬೇರೆ ಸ್ಟಾರ್ಟಿಂಗ್ದಲ್ಲಿ ಹೇಳಿದ್ರು, ನಮ್ಮ ಪ್ರಾಸ್ತಾವಿಕವಾಗಿ ಭಾರತದ ತುಳುಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿ ಸಂಚರಿಸ್ತಾ ಇರ್ತಾ ಇದ್ದಾರೆ. ನಾವು ಬ್ರಿಟಿಷ್ ಕಾಲದಲ್ಲಿ ಕೇಳಿದ್ದೀವಿ ಇಕಾನಮಿಕ್ ಡ್ರೈನ್ ಫ್ರಮ್ ಇಂಡಿಯಾ. ಈಗ ಬ್ರೈನ್ ಡ್ರೈನೇ ಆಗ್ತಾ ಇದ್ರು. ಜಗತ್ತಿನ ಹೈಯೆಸ್ಟ್ ಇಂಟೆಲೆಕ್ಚುಯಲ್ಸ್ ಇರ್ಬೋದು, ಅತಿ ಬುದ್ಧಿಜೀವಿಗಳಿರ್ಬೋದು, ಎಲ್ಲ ಸೈಂಟಿಸ್ಟ್ ಇರ್ಬೋದು, ಆಲ್ಮೋಸ್ಟ್ ಫ್ರಮ್ ಇಂಡಿಯನ್ ಒರಿಜಿನ್ ಸೆಟಲ್ ಇನ್ ಅಮೇರಿಕಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಈ ಒಂದು ವಿದ್ಯಾ ಸಂಪತ್ತೇ ಬಿಟ್ಟರೆ ಭಾರತದಲ್ಲಿ ಯಾವುದೇ ರೀತಿಯಾದಂಥ ಆರ್ಥಿಕ ಸಂಪರ್ಕ ಇದೆ. ಅದೇ ಜೊತೆ ಹೇಳ್ತಾ ಇದ್ರು ಆರಂಭದಲ್ಲಿ ಹಿಂದಿನ ಕಾಲದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ನೀನು ಆಯುಷ್ಯನ ಕೊಡ್ತಾರೆ, ಅವರು ನಿಮಗೆ ದೇವರು ನಿಮಗೆ ಪ್ರತ್ಯಾಗಿ ಕೊಡ್ತಾರೆ. ಇದು ಏನು ಕೊಟ್ಟಿದ್ದಾರೆ ಅದಕ್ಕೆ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮ ಹಾಗೂ ನಾವು ಪಡ್ಕೊಂಡಂಥ ಪ್ರತಿ ಮಗು ಇದಕ್ಕೆ ಗುರುದಕ್ಷಿಣೆಯಾಗಿ ಅಥವಾ ಪ್ರತಿಯಾಗಿ ಅವರು ಕೊಡಲೇಬೇಕಾದಂಥ ಒಂದು ಅನಿವಾರ್ಯತೆ ಇರುವಂಥ ಸೂಕ್ಷ್ಮವನ್ನು ಮಾಡ್ತಾ ಇದೆ. ಇನ್ನು ನಾವಿಲ್ಲೂ ಹೆಚ್ಚು ಮಾತಾಡಲಿಕ್ಕೆ ಹೋಗ್ತಾ ಇಲ್ಲ. ನೇರವಾಗಿ ನಮ್ಮ ಶೆಟ್ಟರು ಹೇಳ್ತಿರ್ಬೋದು ಅಥವಾ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡ್ತಾ ಇದ್ದೇನೆ. ನಾನು ಸಹ ಪೊಲೀಸ್ ಇಲಾಖೆಯಿಂದ ಸೇರಿ 31 ವರ್ಷದಿಂದ ನೂರಾರು ಕ್ರಿಮಿನಲ್ಗಳನ್ನು ನಾವೆಲ್ಲರೂ ತಿಂದಿದ್ದೀವಿ. ಡೆತ್ ಸೆಂಟೆನ್ಸೇ ಎದುರಿಗಿದೆ ಇದ್ರು ಸಹ ಕಾಂಪ್ರಮೈಸ್ ಆದಂಥ ಕ್ರಿಮಿನಲ್ಗಳನ್ನು ಬದ್ದು ಹೊಡೆಯುವುದು ಅಷ್ಟೊಂದು ಸುಲಭ. ಅವರು ಯಾವ ರೀತಿ ಮೆಂಟಲಿಟಿ ಅಂದರೆ ತಾಸಿಗೆ ಚೇಂಜ್ ಆಗ್ತಾರೆ. ಮತ್ತು ಅವರ ಕಲ್ಪನೆಯಲ್ಲಿ ಅಥವಾ ಪೊಲೀಸ್ ಇಲಾಖೆಯ ನಿಯಂತ್ರಣದಲ್ಲಿರುವಂಥ ಒಂದು ತಪ್ಪು ಕಲ್ಪನೆಯಿಂದ ಅದು ಅವರಿಗಿರುವಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇರ್ತದೆ. ಆ ರೀತಿ ಬರೀತಾ ಇರ್ತಾರೆ. ಪತ್ರಿಕಾ ಮಾಧ್ಯಮದ ಒಂದು ಮಾತಾಡಬೇಕಾಗ್ತದೆ. ಈಗ ನಿಮ್ಮ ಪ್ರೊಫೆಷನ್ ನಮ್ಮ ಪ್ರೊಫೆಷನ್ ಭಾಳ ಬದಲಾವಣೆ. ಸರ್ಕಾರದಲ್ಲಿ ಸಾಕಷ್ಟು ಇಲಾಖೆಗಳಿವೆ. ಬೇರೆ ಇಲಾಖೆಗಳು 99% ಸಿವಿಲ್ ವರ್ಕನ್ನೇ ಮಾಡ್ತಾರೆ. ಅವರೇ ಸಿವಿಲ್ ವರ್ಕ್ ಮಾಡಲಾಗುತ್ತಿಲ್ಲ. ಕೆಲವೊಂದು ಸಾರಿ ನಮ್ಮ ಮೇಲೆ ನಾವು ಜವಾಬ್ದಾರಿ ತಗೊಳ್ಬೇಕು, ಕೆಲವೊಂದು ಸಾರಿ ನಮ್ಮ ಮೇಲೆ ನಾವು ಸಮಸ್ಯೆನ ಸೃಷ್ಟಿ ಮಾಡಬೇಕು. ಹಾಗಾಗಿ ಏನಾಗ್ತದೆ, ನಿಮ್ಮ ವೃತ್ತಿಯೇ ಆಗಿದೆ. ವೃತ್ತಿ ಧರ್ಮ ಏನಂತ ಹೇಳಿದ್ರೆ, ಉದಾಹರಣೆಗೆ ನಾನು ನನ್ನ ಕಚೇರಿಯಲ್ಲಿ ನಾನು ಕೂತಿರ್ತೀನಿ, ಇಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತೇ ಗೊತ್ತಿಲ್ಲ.
ನಾನು ಟಾಪ್ ಲೈಟ್ ಹಾಕೊಂಡು ಅವಾಗೆಲ್ಲ ಸರಿ ಹೋಗ್ತಾ ಇದ್ದಾರೆ, ಇದೆಲ್ಲ ಕಾನೂನು ಸುರಕ್ಷೆ ಚೆನ್ನಾಗಿದೆ ಅಂತ ಮಾಡಿದ್ರೆ ನನ್ನ ದಂಡನೆ ಆಗಿದೆ. ಅದಕ್ಕೆ ನಿಮ್ಮ ಪತ್ರಿಕಾ ಮಾಧ್ಯಮದವರು ಎಷ್ಟೋ ಪತ್ರಿಕಾ ಮಾಧ್ಯಮದ ಫ್ರೆಂಡ್ಸ್ ನನಗೆ ವಾಟ್ಸಪ್ಪಲ್ಲಿ ಸಂದೇಶ ಕಳಿಸ್ತಾರೆ, ಕೆಲವು ಸರಿ ಸಿಚುವೇಶನ್ ಇದ್ದೇ ಕಳಿಸ್ತಾರೆ. ಆವಾಗಲೇ ನಾವು ಎಕ್ಷನ್ ಮಾಡಿದಾಗ ಅವರಿಗೆ ಕೆಲಸ ಬೇಜಾರಾಗ್ತದೆ. ಸಾಮಾನ್ಯವಾಗಿ ಗೊತ್ತಾಗ್ಬಿಡ್ತದೆ ಪತ್ರಿಕೆಯಲ್ಲಿ ಇಂಥವರೇ ಮಾಹಿತಿ ಕೊಟ್ಟರು ಡಿ ಎಸ್ ಪಿ ಅವರಿಗೆ, ಅಥವಾ ಈ ಮಾಹಿತಿಯನ್ನು ಪತ್ರಿಕೆ ಬಂದದಿಂದ ಹೇಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದರೆ ಅವರು ಅಟ್ಯಾಕ್ ಮಾಡಿದ್ದವರು ಇದೆಲ್ಲ ಕಾನೂನು. ಬಟ್ ಕಾನೂನು ಯಾವಾಗಲೂ ಈ ದೇಶದ ಕಾನೂನು ಇರ್ಬೋದು ಅಥವಾ ಈ ಅಧಿಕಾರ ವರ್ಗ ಇರಬಹುದು, ನೊಂದವರಿಗೆ ಅಥವಾ ಸಮಾಜದಲ್ಲಿ ಕಾನೂನನ್ನು ಗೌರವಿಸಲು ಮಾಡಬೇಕು. ಇದು ಹೇಳಿದ್ರಲ್ಲ, ಮಹೇಶ್ ಹೆಗ್ಡೆ ಅವರೊಬ್ಬ ಕಂಪ್ಲೇಂಟ್ ಆಗಿ ಬಂದಿದ್ದಾರೆ, ಅವರಿಗೆ ಆ ಸ್ಥಾನನೇ ಇದೆ, ಅದು ಅಪರಾಧಿ ಸ್ಥಾನದಲ್ಲಿ ಇದ್ದಾನೆ ಇದೆ. ತಾತ್ಪರ್ತಿಕವಾಗಿ ಈಗ ಕೆಲವೊಂದು ಕಾನೂನಿನಿಂದ ಕೆಲವೊಂದು ತೊಡಕುಗಳು ಅವಕಾಶಗಳನ್ನು ಮೇಲೆ ಹೋಗ್ತಾ ಇದ್ದೀವಿ ಸರ್. ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಸಿಸ್ಟಮ್ ಇದೆ, ಮೊನ್ನೆ ಬಂದಿರಬಹುದು. ಈಗ ಮೊನ್ನೆ 30 ಕೇಸ್ ಆಗಿ ಕಡೆಯ ಪರಿಸ್ಥಿತಿ ಎಲ್ಲಿಗೆ ಹೋಗ್ತದೆ ಸಾಕಷ್ಟು ಕೊಡ್ತಾರೆ, 20-30 ಕೇಸ್ ಮಾಡ್ತಾರೆ. ಗಡೀಪಾರು, ಗುಂಡಾಟ ಅಂತ ನೂರಾರು ಕೆಲವೊಂದು ಕ್ರಿಮಿನಲ್ಗೆ ಯಾವುದೂ ಆಗೋದಿಲ್ಲ. ನಾನು ನೋಡಿದ ಮಟ್ಟಿಗೆ ಸುಮಾರು 30-31 ವರ್ಷದಲ್ಲಿ ಸಾಗರದಲ್ಲಿ ಆಲ್ಮೋಸ್ಟ್ 99% ಪಬ್ಲಿಕ್ ಭಾರಿ ಇನ್ನೋಸೆಂಟ್ ಇದ್ದಾರೆ, ಒಳ್ಳೆಯವರಿದ್ದಾರೆ, ಲಾ ಅಬೈಡಿಂಗ್. ಅದು 1% ಹುಡುಗರು ಮೈಬಿ ಬಿಕಾಸ್ ಆಫ್ ಎಜುಕೇಷನ್ ಗೊತ್ತಿಲ್ಲ, ಮಿತಿ ಮೀರೋದು ಇದೆ. ನಿನ್ನೆ ನೋಡ್ತಾ ಇದ್ದೀನಿ, ಕೆಲವು ಸರಿ ಸಾರ್ವಜನಿಕವಾಗಿ ಏನೇನೋ ಅಪರಾಧ ಮಾಡ್ತಾ ಇದ್ದಾರೆ, ಕುಡ್ಕೊಂಡು ಮಾಡ್ಕೊಳ್ಳೋದು, ಗಾಂಜಾ ಹೊಡೆದು ಮಾಡ್ಕೊಳ್ಳೋದು, ಇದು ದೊಡ್ಡ ಸಮಸ್ಯೆ ಇದೆ. ಅವ್ರನ್ನ ಸರ್ಕಾರಕ್ಕೆ ಪೊಲೀಸ್ ಇಲಾಖೆ 100% ಸನ್ನದ್ಧವಾಗಿದೆ. ಯಾರನ್ನ ನಾವು ಒಮ್ಮೆ ನೋಟ್ ಮಾಡ್ತೀವಿ ಅಂತ ಆಮೇಲೆ ಆ ಕ್ಷಣದಲ್ಲೇ ನಾವು ಇಮಿಡಿಯೇಟ್ ಆಗಿ ತಗೊಂಡೋಗಿ ಗಡಿ ಶಿಕ್ಷೆ ಕೊಡೋದಾಗಲೇ ಕರ್ಕೊಂಡು ಹಿಂದೆ ನಿಲ್ಸಲಿಕ್ಕೆ ಆಗುತ್ತೆ. ಅದಕ್ಕೆ ಕೆಲವೊಂದು ಸರಿ ಕಾದು ನೋಡಿ ಮಂತ್ರವನ್ನು ಹಾಕಬೇಕಾಗ್ತದೆ. ನಾನು ಒಂದು ಅಶ್ಯೂರೆನ್ಸ್ ಕೊಡ್ತಾ ಇದ್ದೀನಿ, ಯಾವುದೇ ವ್ಯಕ್ತಿ ಸಮಾಜದಲ್ಲಿ ತನ್ನದು ತಾಕತ್ತಿದೆ, ತಾನು ರೌಡಿಸಮ್ ಮಾಡಿ ಬದುಕ್ತೀನಿ ಅನ್ನುವಂಥ ತಾಕತ್ತು, ಅದಕ್ಕಿಂತ ಪವರ್ಫುಲ್ ಇರುವುದಿಲ್ಲ. ನಮ್ಮ ಉದ್ಯೋಗನೇ ಅದು. ನಾನು ನೌಕರಿ ಸೇರಿದಾಗ ನಾನು ಗೊತ್ತೇನೆ, ರೌಡಿಸಮ್ ಮಾಡಿ ಅಥವಾ ಯಾರು ಅಭಯರಿಗೂ ಹೆಣ್ಣು ಮಕ್ಕಳಿಗೂ ಅಥವಾ ಯಾರು ದಲಿತರಿಗೆ ಧರಿಸಿಕೊಂಡು ತಾನು ರೀತಿ ನಂತರ ಅದಕ್ಕೆ ಅವಕಾಶ ಕೊಡಲಿಕ್ಕೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯೂ ನಾವು ರೆಡಿಯಿಲ್ಲ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಾನು ಮಹೇಶ್ವರ ಮನೆ ಹೆಸರಾಗಿ ಹೇಳ್ತಾ ಇದ್ದೆ, ನೋಡಿ ನೀವು ಅದರೊಳಗೆ ಏನು ಯಾವುದೇ ವಿಚಾರ 2 ಕೇಸ್ 3ನೇದರಲ್ಲಿ ಗಡಿಪಾರು ಬರ್ಬೋದು, ನಾನು ಕೂಟ ಹಾಕಿ ಅಥವಾ ಬೇರೆ ಬೇರೆ ಕಾನೂನು ಅಂದರೆ ಒಟ್ಟಾರೆಯಾಗಿ ನಾವು ನಿಮಗೇನು ಬೇಕು ಕೇಳಿ ಅವ್ರು ನೀವು ಅದನ್ನು ವಾಪಸ್ ಪುನಃ ಕೊಡ್ತಾರೆ, ಅವ್ರು ಯಾವಾಗಲೂ ಇಟ್ಕೊಡೋದಿಲ್ಲ. ಅಂದರೆ ಮೊದಲು ನಾನು ಕೊಡಬೇಕು, ದೇವತೆಗಳಿಗೆ ನಾನು ಏನು ಅಂತ ಮೊದಲು ಹವಿಸ್ಸನ್ನು ಕೊಡಬೇಕು. ನಾನು ಅವರಿಗೆ ಹವಿಸ್ಸ ಮೂಲತಃ ಕೃಷಿ ಕುಟುಂಬದಲ್ಲಿ ನಾನು ಮೊನ್ನೆ ನನ್ನ ತೋಟದಲ್ಲಿ ಕೆಲಸ ಮಾಡ್ತಿದ್ದಾಗ ಅದರದ್ದೊಂದು ವಿಡಿಯೋ ಚಿತ್ರಣವನ್ನು ಮಾಡಿದೆ. 2 ಚಿಕ್ಕ ಹುಡುಗರು ಸುಮಾರು ಇಷ್ಟು ದೊಡ್ಡ ಗಾತ್ರದ ಮಣ್ಣಿನ ಉಂಡೆಯನ್ನು ಆ 2 ಹುಡುಗರು ಗೊತ್ತಿದೆ, ಅದಕ್ಕೆ ಅದು ಕೂಡ ಗೊತ್ತಿದೆ ಸಂಘಟನೆ ಕೆಲಸ ಮಾಡಿದರೆ ಹೇಗೆ ಅಂತ. ಒಂದು ಎಳ್ಕೊಂಡು ಹೋಗ್ತಾರೆ, ಇನ್ನೊಂದು ಈ ಕಡೆಯಿಂದ ಮಣ್ಣು ಕೆಳ್ತಾರೆ. ಅದು ಗೊತ್ತಾಯ್ತು, ತಳ್ಳಿದ್ರೆ ಹೋಗಲ್ಲ. ಅದಾದಮೇಲೆ ಅದನ್ನು ತನ್ನ ರಿವರ್ಸ್ ಗೇರಲ್ಲಿ ಅಂದರೆ ಆ ಹುಡ ತನ್ನ ಹಿಂದ್ಗಡೆಯಿಂದ ತಳ್ಳಿಕ್ಕೆ ಶುರು ಮಾಡ್ತಾರೆ. ನೋಡಲಿಕ್ಕೆ ಈ ಸ್ಪೀಡಲ್ಲಿ ಕೊಟ್ಟರೆ ಈ ಮಣ್ಣಿನ ಹೆಂಟೆ ಮುಂದೆ ಹೋಗುತ್ತದೆ. ವಿಡಿಯೋ ಚಿತ್ರಣವನ್ನು ಮಾಡಿ ನಮ್ಮ ಮಕ್ಕಳಿಗೆಲ್ಲ ಕಳಿಸ್ತೀನಿ. ಯಾಕೆ ಕಳಿಸಿದೆ ಅನ್ನೋದಂದರೆ ಆ ಪ್ರಾಣಿ ಗೊತ್ತಿದೆ, ನಾವು ಒಬ್ಬರಿಂದ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಸಮಾಜದಲ್ಲಿ ಒಟ್ಟಿಗೆ ಕೆಲಸ ಮಾಡಬೇಕು ಅಂತ ಯಾವುದೋ ಒಂದು ಕೆಲಸಕ್ಕೆ ನಾವು ಕೈ ಹಾಕಿ ಸಮಾಜದಲ್ಲಿರುವಂಥವರೆಲ್ಲರನ್ನೂ ನಾವು ಜೊತೆಗೆ ಸೇರಿಸ್ಕೊಂಡು ಕೆಲಸ ಮಾಡಿದ್ರೆ ಮಾತ್ರ ಆ ಕೆಲಸ ನಮ್ಮ ಸಾರ್ಥಕತೆ ಸಾಧ್ಯ. ಯಾರಲ್ಲಿ ಇದೆಯೋ ಹೇಳಿ ನಮಗೆ ಆ ಸಂದರ್ಭದಲ್ಲಿ ಊಟಕ್ಕೆ ಅವ್ರ ಮನೆಯಲ್ಲಿ ಅವ್ರನ್ನ ಜ್ಞಾಪಿಸ್ಕೊಳ್ಳದೇ ಇರುವಂಥ ದಿನ ಇಲ್ಲ. ಯಾಕೆಂದ್ರೆ ಅವರು ಸಹ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರಲ್ಲಿ ಅಟೆಂಡರ್ ಆಗಿದ್ದಂಥವ್ರು, ಅವರಿಗೆ 12 ಜನ ಬಂದರು. ಅವ್ರ ಮನೆಯಲ್ಲಿ ಓದ್ತಿದ್ದಂಥವ್ರು ಅವರನ್ನ ಒಂದು 25 ಜನ. ಸುಮಾರು ಹೆಚ್ಚು ಕಡಿಮೆ ಜಾತಿ ಮತ ಭೇದ ಇಲ್ಲದೆ ಎಲ್ಲ ಜಾತಿಯವರು ಸಹ ಅವ್ರ ಮನೆಯಲ್ಲಿ ಊಟ ಮಾಡಿದ್ರು. ಹಾಗಾಗಿ ಯಾವುದೇ ರೀತಿಯಾದಂಥ ಭೇದ ಭಾವವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳದೆ ಮನೆಯಲ್ಲಿದ್ದಂತಹ ದೊಡ್ಡವರೆಲ್ಲರೂ ಹೆಣ್ಮಕ್ಕಳಾಗಿದ್ದರೂ ಸಹ ಇವತ್ತಿನ ದಿನ ನಾವು ಎಷ್ಟು ನಮ್ಮ ಮನೆಗೆ ಒಬ್ಬ ವ್ಯಕ್ತಿಯನ್ನು ಊಟ ಕರ್ಕೊಂಡು ಬರ್ತೇವೆ ಅಂತಂದ್ರೆ ನಾವು ಎಷ್ಟು ಬಾರಿ ನಾವು ಸ್ಥಿತಿ ಯೋಚನೆ ಮಾಡ್ತಾ ಇದ್ದೇವೆ ಅಂತಂದ್ರೆ ನಮ್ಮ ಮನಸ್ಸು ಎಷ್ಟಿದೆ ಅಂತ ಸಂದರ್ಭದಲ್ಲಿ ನಾವು ತಿಳ್ಕೊಂಡು ಅವರ ಮಕ್ಕಳಿಗೆ ಆಹಾರ ಇದೆಯೋ ಇಲ್ಲೋ ಆಹಾರ ಇರ್ತಕ್ಕಂಥವ್ರು ತಂದೆ ಒಂದು ಮಾತಾಡಿದ್ರು. ನಾನು ಅದ್ರ ಬಗ್ಗೆ ಯಾರು ಯೋಚನೆ ಮಾಡಿದ್ಯಾ, ನಮ್ಮ ಮಕ್ಕಳಿಗೆ ಅವ್ರ ಜೊತೆ ಇವರಿಗೆ ಅಂದ್ರೆ ಅವರು
ನಮ್ಮ ಜೀವನದಲ್ಲಿ ಅದು ರಕ್ತಗತವಾಗಿ ಹರಿದು ಬಿಟ್ಟು ಸಮಾಜದಿಂದ ನಾನು ಅವರಿಗೆ ಕೊಡಬೇಕು ಅಂತೇನಿಲ್ಲ, ಸಮಾಜದಿಂದ ಪಡೆದಿದ್ದೇವೆ, ಸಮಾಜ ನಮ್ಮನ್ನು ಬೆಳೆಸಿದೆ, ಸಮಾಜ ನಮಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದೆ, ಗಳಿಸಲಿಕ್ಕೆ ಸಾಮರ್ಥ್ಯವಾದ ಸಮಾಜ. ಆ ಭಗವಂತನ ಅನುಗ್ರಹದಿಂದ ನಾವೇನನ್ನು ಗಳಿಸಿದ್ದೇವೋ ಅದನ್ನು ಪುನಃ ಕೆರೆಗೆ ಕೆರೆಗೆ ನಾನು ಎಷ್ಟೇ ಸಂಗ್ರಹ ಮಾಡಿಟ್ರು, ಎಷ್ಟೇ ಕೋಟಿ ಆಸ್ತಿ ಮಾಡಿಟ್ರು, ಎಷ್ಟೇ ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟ್ ಮಾಡಿಟ್ರು, ಇಟ್ಟಿರ್ತಕ್ಕಂಥವ್ರು ಕೊರೋನಾ ಸಂದರ್ಭದಲ್ಲಿ ಯಾವ್ಯಾವ ರೀತಿ ಆಯಿತು ಅನ್ನುವಂಥ ಜೀವನದ ನೈಜ ಚಿತ್ರಣ ನಮ್ಮ ಮುಂದೆ ಇದ್ರೂ ಪುನಃ ನಾವು ಅದೇ ಕೆಲಸವನ್ನು ಮಾಡುವಂಥದ್ದೇ ಮೋಹ. ಅಂತಹ ಮೋಹ ಇಲ್ಲದೆ ಭಗವಂತ ಎಲ್ಲರಿಗೂ ಸಮಾಜದ ಜೊತೆ ಕೈಗೊಳಿಸ್ತಕ್ಕಂತಹ ಕೆಲಸವನ್ನು ಮಾಡಲಿ, ಕೆಲಸ ನಮಗೆ ಪ್ರೇರೇಪಣೆಯನ್ನು ಕೊಡಲಿ. ಪತ್ರಕರ್ತರು ಸಮಾಜದ ಅಂಗ ಅಂತಂದ್ರೆ ಪತ್ರಕರ್ತರನ್ನು ಪಕ್ಕಕ್ಕೆ ಇಡ್ಲಿಕ್ಕಿಲ್ಲ. ಒಬ್ಬ ವ್ಯಕ್ತಿಯನ್ನ ಮೇಲಕ್ಕೆ ಎತ್ತಲಿಕ್ಕೂ ಮೇಲಿಂದ ಬೇಕಾದ್ರೆ ಕೆಳಗೆ ಇಳಿಸ್ಲಿಕ್ಕೂ ಪತ್ರಕರ್ತರು ಸಮರ್ಥ ಇದ್ದಾರೆ ಅಂತಕ್ಕಂಥದ್ದು ನಾನಂತ ಹೇಳೋದು ಗೊತ್ತಿಲ್ಲ. ಅದು ಸಮಾಜದ ಏಳಿಗೆಗೆ, ಸಮಾಜದ ಅಭಿವೃದ್ಧಿಗೆ, ಸಮಾಜದ ದುಡಿತಕ್ಕೆ ಪೂರಕವಾಗಿರ್ತಕ್ಕಂಥ ಕೆಲಸಗಳಾಗಬೇಕು. ಅದರ ಜೊತೆಯಲ್ಲಿ ನಿಜ ಎಲ್ಲರಿಗೂ ಕಷ್ಟ ಅಂತಕ್ಕಂಥದ್ದಿದ್ದೇ ಇರುತ್ತೆ. ಅವರಿಗೆ ಆಗಿರ್ತಕ್ಕಂತಹ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳಿರೋದು. ಈ ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ಶಕ್ತಿ ನಮ್ಮಲ್ಲಿರುತ್ತೆ. ಆ ಶಕ್ತಿಯನ್ನು ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು. ನಮಗೇನು ಭಗವಂತ ಶಕ್ತಿಯನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಹೋದ ಬಾರಿ ನಾವು ಸ್ವಲ್ಪ ವಿಳಂಬವಾಗಿ ತೋರಿಸಕ್ಕೆ ನಾವು ಪುಸ್ತಕವನ್ನು ಕೊಟ್ಟಾಗ ಶಾಲೆ ನಮ್ಮದು ಚಿಂತನೆ ಇತ್ತು. ಶಾಲೆ ಪ್ರಾರಂಭವಾಗುವುದರ ತಕ್ಷಣ ಶಾಲೆಗೆ ಪುಸ್ತಕಗಳನ್ನು ಕೊಡಬೇಕು ಅನ್ನೋದು. ಯಾಕೆ ಅಂತಂದರೆ ಮಕ್ಕಳಿಗೆ ಮತ್ತು ಪುನಃ ಅವರು ರೈತರಾಗಿರ್ತಕ್ಕಂಥವ್ರು, ಕೆಲಸ ಮಾಡ್ತಿರ್ತಕ್ಕಂಥವ್ರು, ಕೂಲಿಗಾರರಾಗಿರ್ತಕ್ಕಂಥವ್ರು, ಅವರಿಗೆ ಪುಸ್ತಕವನ್ನು ತೆಗೆದುಕೊಳ್ತಕ್ಕಂಥದ್ದು ಸಮವಸ್ತ್ರವನ್ನು, ಪಠ್ಯ ಪುಸ್ತಕವನ್ನು ಸರ್ಕಾರ ಕೊಡ್ತದೆ, ಆದರೆ ನೋಟ್ ಪುಸ್ತಕಗಳನ್ನು ಸರ್ಕಾರ ಕೊಡಲ್ಲ. ಹಾಗಾಗಿ ಅದರ ಜೊತೆಯಲ್ಲಿ ಕೊಡ್ತಕ್ಕಂಥ ಯಾವುದೇ ಒಬ್ಬ ವಿದ್ಯಾರ್ಥಿ ಆತ ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ಓದಲಿಕ್ಕಾಗ್ತಾ ಇಲ್ಲ ಅನ್ನುವಂಥ ಸ್ಥಿತಿ ಬರಬಾರದು. ಇವತ್ತಿನ ದಿನ ಆ ಸ್ಥಿತಿಯ ಸಮಾಜವು ಕೈಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನಾನು ಬೆಳಿಗ್ಗೆ ಒಂದು ಶಾಲೆಗೆ ಹೋಗಿದ್ದೆ. ಶಾಲೆಗೆ ಶಿಕ್ಷಕರು ನನ್ನ ಅವಶ್ಯಕರು ಜೋಶಿಯವರೇ ನಿಮಗೆ ಕೆಡಿಸ್ಕೊಳ್ಬೇಕಾಗಿಲ್ಲ, ನಾವು ನಿಮ್ಮ ಜೊತೆಯಲ್ಲಿ ಏನು ಆರ್ಥಿಕ ಸಹಕಾರವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆಯೋ ಎಷ್ಟೋ ಅದನ್ನು ಬೆಳೆಸಿರ್ತಕ್ಕಂಥದ್ರಲ್ಲಿ ಒಂದಿಷ್ಟು ನಮ್ಮದು ಸಮಾಜದ ಋಣ ಇದೆ, ತಿಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ, ನಿಮ್ಮ ಜೊತೆ ಕೈ ಜೋಡಿಸ್ತೇವೆ ಅನ್ನುವಂಥ ಮಾತನ್ನ ನಿಜವಾಗ್ಲೂ ಅವರನ್ನು ಒಂದು 15-20 ವರ್ಷಗಳಿಂದ ನಿರಂತರವಾಗಿ ನಾನು ಸಂಘ ಸಂಸ್ಥೆ ಇದ್ದೀನಿ. ಎಲ್ಲ ಕಡೆ ಸಭೆಗಳನ್ನು ಕೂಡ ಅವರ ವೇದಿಕೆಯಲ್ಲಿ ಕೂಡ ನಾನು ಹಂಚ್ಕೊಂಡಿದ್ದೀನಿ, ನೋಡಿದ್ದೀನಿ. ಕಾಣದ ದೇವರ ಕೆಲಸ ಮಾಡ್ತಾರೆ, ಕೆಲವೊಂದು ಪ್ರಚಾರಗಳನ್ನು ತಗೊಳ್ಳೋದು, ಎಷ್ಟೋ ಮುಖ್ಯದಿಂದ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಿಜಕ್ಕೂ ಸಂತೋಷ ಆಗುತ್ತೆ. ಯಾಕಂದರೆ ಬಡ ಮಕ್ಕಳಿಗೆ ಈ ರೀತಿ ಒಂದು ಪುಸ್ತಕವನ್ನು ಅವರ ಶಾಲೆ ಓದಿಸೋದಕ್ಕೆ ಆಗ್ತಿದ್ದಿಲ್ಲ, ಮನೆಗೆ ಆ ಥರ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ಕೆಲಸ ಬಿಟ್ಟು ನಾವು ಬೇರೆ ಕೆಲಸಕ್ಕೆ ಹೋಗ್ತೀವಿ. ಇವತ್ತು ಓದೋರಿಗೆ ಇವತ್ತು ಆ ರೀತಿ ಒಂದು ಮಾಡೋದ್ರಿಂದ ಮಕ್ಕಳಿಗೆ ಒಂದು ದುಡ್ಡು ಕೊಟ್ಟಂತಾಗುತ್ತೆ. ಅವರ ತಂದೆ ತಾಯಿ ಕೂಡ ಒಳ್ಳೆಯ ಒಂದು ಪೋಷಕರಿಗೆ ಇನ್ನೂ ನಮ್ಮ ಮಕ್ಕಳಿಗೆ ತೋರಿಸೋಣ, ಸಮಾಜದ ಒಂದು ಪತ್ರಕರ್ತರು ಹಾಗೂ ದಾನಿಗಳು ನಮಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಿಜಕ್ಕೂ ಎಜುಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಇವತ್ತು ಮಕ್ಕಳು ಓದಿರೋ ಎಜುಕೇಷನಲ್ಲಿ ಅವರಿಗೆ ಸಾಕಷ್ಟು ಕಂಪ್ನಿಗಳು ಬಂದು ಕೆಲಸಗಳು ಕೂಡ ಆಗ್ತವೆ. ಅಂಥ ಒಂದು ಕೆಲಸವನ್ನು ಇವತ್ತು ಜೋಶಿಯವರು ಮಾಡ್ತಾ ಇದ್ದಾರೆ. ಅವರಿಗೆ ಮಾಗಣಪತಿ ಮಾಡಿ ನಮಗೆ ಆಶೀರ್ವಾದ ಅವತ್ತು ಕೂಡ ನಿರಂತರವಾಗಿರಲಿ. ಇದೇ ರೀತಿಯಲ್ಲಿ ನಮ್ಮ ಸಹಕಾರ ಕೂಡ ಬೇಕಾದಲ್ಲಿ ನಾನು ಖಂಡಿತವಾಗೂ ಅವ್ರ ಜೊತೆ ಕೈ ಜೋಡಿಸಲಿಕ್ಕೆ ರೆಡಿ ಇದ್ದೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾವೆಲ್ಲ ಸಣ್ಣದಿಂದ ಗಾಳಿ ಕೆಲಸ ಮಾಡ್ಕೊಂಡು 1 ರೂಪಾಯಿ ಸಂಬಂಧದಿಂದ ಗಾಳಿ ಕೆಲಸಕ್ಕೆ ಹೋದವರು. ಹೋಗಿ ಇವತ್ತು 25 ವರ್ಷ ಆಯಿತು ನಾನು ಮೆಂಟೇಟ್ರಾಗಿ ಬಿಲ್ಡಿಂಗ್ ಮೆಂಟೇಟ್ರಾಗಿ ಕೆಲಸ ಮಾಡ್ತೀನಿ. ಶ್ರೀನಿವಾಸ ಮೆಂಟೇಟ್ ಹೆಸರು ಬಿಟ್ಟರೆ ಕೌನ್ಸಿಲ್ ಆಗಿರ್ಬೋದು, ಗಣಪತಿ ಬ್ಯಾಂಕ್ ಅಧ್ಯಕ್ಷ ಆಗಿರ್ಬೋದು, ಬಡವರಿಗೆ ಏನಂತೀವಿ ಅಲ್ಲಿ ಕೂಡ ನಿಜಕ್ಕೂ ಕಡೆ ಇದೆ. ಹಾಗೆ ಪತ್ರಕರ್ತರ ಸಂಘ ನಾವು ನೋಡ್ತೀವಿ ನಿರಂತರವಾಗಿ ಅವರು ಯಾರೇ ರಾಜಕೀಯ ವ್ಯಕ್ತಿಗಳು, MP ಇರಲಿ, MLA ಇರಲಿ, ಜನಪ್ರತಿನಿಧಿಗಳು, ಪಂಚಾಯತಿಯವರಲ್ಲಿ, ನಗರಸಭಾ ಸದಸ್ಯರು ಯಾವುದೇ ತಪ್ಪಾದರೂ ಅದನ್ನು ತಿದ್ಕೊಳ್ಳಿ ಅಂತ ಅವ್ರು ಮಾಡ್ತಾರೆ. ಈಗಾಗಲೇ ಮಹೇಶ್ ಅಣ್ಣ ಅವರು ಹೇಳಿದ್ರು, ಯಾವುದೇ ರೀತಿ ಇರುವಂಥ ಚಟುವಟಿಕೆಗಳು ಏನು ಅನ್ಯಾಯ ಆಗಿರುತ್ತೆ ಅದನ್ನು ತೋರಿಸ್ತಾರೆ. ಅವರು ಅದನ್ನು ಅವ್ರ ಕರ್ತವ್ಯ ಅದು ಮಾಡ್ತಾರೆ, ತಿದ್ಕೋಬೇಕು. ಅದನ್ನು ಯಾವುದೇ ರೀತಿ ಅವರಿಗೆ ಪ್ರತ್ಯಾಘಾತ ಇನ್ನೊಂದು ಮಾಡಬಾರ್ದಂಥ ಸಂದರ್ಭದಲ್ಲಿ ನಮ್ಮ DSP ಸಾಹೇಬರಿದ್ದಾರೆ, MP ಅವರಿರಲಿ, MLA ಅವರಿರಲಿ, ಅವ್ರಿಗೆ ಕ್ರಮ ತಗೊಳ್ಳುವಂಥ ಕೆಲಸವನ್ನು ಮಾಡಬೇಕಾದ್ರೆ ಅವ್ರು ಮಾಡೋಂಥದ್ದು ಒಂದು ಸೇವೆ. ಅವರು ಇವತ್ತು ನಾವು ನೋಡ್ತೀವಿ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬಳಸಿ ನಮ್ಮ ಸಾರ್ವಜನಿಕ ಪತ್ರಕರ್ತರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅಂತ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದಿಸ್ತಾರೆ. ಯಾಕಂದರೆ ಯಾರು ಕೂಡ ಬೇರೆ ಕಡೆ ಹರಾಸ್ಮೆಂಟ್ ಇನ್ನೊಂದು ನಾವು ಕೇಳ್ತೀವಿ ಬೇರೆ ಕಡೆ ಹೋದ ಸಂದರ್ಭದಲ್ಲಿ, ಇಲ್ಲಿ ಆ ರೀತಿ ನಮ್ಮ ತಾಲೂಕಲ್ಲಿ ಇಲ್ಲ. ಹಾಗೆ ನಾನು ಈ ಪತ್ರಕರ್ತರಿಗೆ ಯಾವುದೇ ರೀತಿ ಹೇಳೋದೇನೆಂದರೆ, ಒಂದು ಸಾಗರದಲ್ಲಿ ಕೂಡ ನೀವು ಒಂದು ಹೈಟೆಕ್ ಮಾತ್ರ ಬೇರೆ ಕಡೆ ನಾವು ಹೋದಂಥ ಸಂದರ್ಭದಲ್ಲಿ ನೋಡ್ತೀವಿ ಪತ್ರಕರ್ತರು ಇದೊಂದು ಏನೋ ಒಂದು ಹೈಟೆಕ್
ಕಂಪ್ನಿ ಥರ ಆ ರೀತಿಯ ಒಂದು ಪತ್ರಕರ್ತರ ಬಿಲ್ಡಿಂಗ್ಗಳಿದ್ದಾವೆ. ಆ ರೀತಿಯಲ್ಲಿ ತಾವು ಕೂಡ ಎಲ್ಲ ಒಟ್ಟಾಗಿ ಸೇರಿ ಇಲ್ಲೇನು ಸಣ್ಣ ಪುಟ್ಟ ಅಭಿಪ್ರಾಯಗಳಿದ್ದಾವೆ ಅದನ್ನೆಲ್ಲ ಸರಿಪಡಿಸ್ಕೊಡಿ ಅಂತ ಹೇಳಿದ್ರು ಈಗಾಗಲೇ ನಮ್ಮ ದೀಪಕರವರು. ಕರ್ನಾಟಕ ರಾಜ್ಯ ಪತ್ರಕರ್ತರ ಸಂಘ ಎಲ್ಲರನ್ನೂ ಅವರನ್ನು ಒಟ್ಟಾಗಿ ಸೇರಿಸ್ಕೊಂಡು ಹೋದರೆ ಒಂದು ಒಳ್ಳೆಯ ಇದು ಮಾಡೋಕ್ಕೆ ನಿಮಗೆ ಯಾವುದೇ ರಾಜಕೀಯ ಶಾಸಕರಿರ್ಬೋದು MP ಇರ್ಬೋದು ಒಂದು ಒಳ್ಳೆಯ ತಂದೆ ನಿಮಗೆ ಒಳ್ಳೆಯ ಬಿಲ್ಡಿಂಗ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಈಗ ಇಲ್ಲಿ ಮಾಡಿದ್ದೀರಿ, ಇಲ್ಲಿ ಕೂಡ ಜನರಲ್ ಫಂಡಲ್ಲೇ ಮೇಲ್ಗಡೆ ಈಗ ಬಿಲ್ಡಿಂಗ್ ಆಗ್ತದೆ. ಮುಂದೆ ಕೂಡ ಸ್ವಲ್ಪ ಕೆಲಸ ಆಗಬೇಕಾಗಿದೆ. 15 ದಿವಸಗಳ ಟೈಲ್ಸ್ ಆಗಲಿ ಪ್ರತಿಯೊಂದು ಕೂಡ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು. ಅಕ್ಟೋಬರ್ 21 ಸಾಗರ ತಾಲೂಕಿನ ತ್ಯಾಗರ್ತಿ ರಸ್ತೆ ಡಾಂಬರೀಕರಣವನ್ನು ಮಳೆಗಾಲದಲ್ಲಿ ನಿರ್ವಹಿಸುತ್ತಿರುವ ಅಧಿಕಾರಿ ಮತ್ತು ಗುತ್ತಿಗೆದಾರರನ್ನು ಶುಕ್ರವಾರ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಸೋಮಶೇಖರ್ ಲ್ಯಾವಕೆರೆ ತರಾಟೆಗೆ ತೆಗೆದುಕೊಂಡರು. ಶಾಸಕರು ಕಷ್ಟಪಟ್ಟು ಅನುದಾನ ತರುತ್ತಿದ್ದು, ಮಳೆಗಾಲದಲ್ಲಿ ನೀವು ರಸ್ತೆ ಮಾಡಿದರೆ ಅದು ಹಾಳಾಗಿ ಶಾಸಕರಿಗೆ ಕೆಟ್ಟ ಹೆಸರು ಬರುತ್ತದೆ ಎಂದು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ನಡೆಯಿತು. ಒಂದೇ ಲೋಡ್ ಆಗಲಿ 2 ಲೋಡ್ ಆಗಲಿ ವೇಸ್ಟ್ ತಾನೆ ಅದು. ನೀವು ಹಾಕಿದ್ರೆ ನಿಮಗೂ ವೇಸ್ಟು ಇರುತ್ತೆ. ತಾರು ನೀರೋದಿಲ್ಲ. ಬೆಳಿಗ್ಗೆ ಬಿಸಿಲಿತ್ತಲ್ಲ ಸ್ಟಾರ್ಟ್ ಮಾಡ್ತೀವಿ. ತೊಂದರೆ BABM ಒಂದು ಮಾಡೋದು ಅಲ್ರಿ. ಮಳೆ ಮೊನ್ನೆಯಿಂದ 3-4 ದಿವಸ ಶುರುವಾಗಿದೆ ಮಳೆ. ಮೊನ್ನೆನೂ ಹಾಕಿದ್ದೀರಿ ನೋಡಿ, ವಿಡಿಯೋ ತೋರಿಸ್ತೀನಿ, ನಿಮ್ಗೆ ಕಳಿಸಿದ್ದಾರೆ. ಮಳೆ ಹೊಡಿತಾ ಇದೆ, ಒಂಥರ ತಾರು ಹಾಕ್ತಿದ್ದಾರೆ. ಯಾರ್ದು ಒಳ್ಳೆ ಸುಮ್ಮನೆ ಶಾಸಕರು ಪಾಪ ಏನೋ ಅನುದಾನ ತಂದುಬಿಟ್ಟು ಮಾಡಿಸ್ತಾ ಇದ್ದಾರೆ. ಅವ್ರು ಮರ್ಯಾದೆ ಯಾಕೆ ಮಾಡ್ತೀರಪ್ಪ ಎಲ್ಲ? ಬೇರೆ ಯಾರು ಅಲ್ಲ ಹೇಳೋದು. ಮಾಡಿದ್ರು ಅವ್ರ ಮೇಲೆ ದೂರ ಹೇಳ್ತಾರೆ, ಮಾಡಿದ್ರು ನನ್ನನ್ನು ಮಳೆ ಬರ್ಬೇಕಾದ್ರೆ ಹಾಕ್ಬೋದು. ಹಾಗಾಗಿ ಮಾರಿ ಜಾತ್ರೆಗೆ ಆಗಲಿ ಅಂತ ಹೇಳ್ಬಿಟ್ಟು ಅವಾಗ ಕ್ಲಿಯರೆನ್ಸ್ ಕೊಟ್ಟಿಲ್ಲಲ್ಲ, ಶುರುವಾಗಿದ್ದು ಕ್ಲಿಯರೆನ್ಸ್ ಸಿಕ್ಕಿಲ್ಲಲ್ಲ. ಕ್ಲಿಯರೆನ್ಸ್ ಆಗಿದ್ರೆ ಅವಾಗಲೇ ಹೇಳ್ಬಿಡ್ತೀವಿ. ಗಾಡಿ ಎಲ್ಲ ತಂದು ನಿಲ್ಲಿಸಿ 2 ಸರಿ ಹೇಳ್ಕೊಂಡು ಹೋಗಿರೋದು. ಆಮೇಲೆ ಇಲ್ಲಿ ಮತ್ತೆ ಆಗದೇನೆ ಮತ್ತೆ ಹೋಗಿ ಸ್ವರ್ಧರ್ 10 ಕಿಲೋಮೀಟರ್ ಮಾಡಿ ಬಂದರು. ಸ್ವರ್ಧರ್ ಮಾಡ್ಬೇಕಾದ್ರೆ 120 ಸತಿ ಫೋನ್ ಮಾಡ್ತಿದ್ವಿ ಬಿಡಿ, ಮಾಡಿ ಅಂತ. ಅಲ್ಲ, ಇಲ್ಲಿ ಕ್ಲಿಯರ್ ಆಗಿಲ್ಲ. ಇದು ಮಾಡಿದ್ದು ಹೌದು. ಇದು ಮಾಡ್ಬಿಡು ಅಲ್ಲಿ ಸರ್ಕಲ್ ನೋಡಿ ಈಗ ಮಾಡ್ತೀನಿ. ಏನು ಪ್ರಯತ್ನ ಏನು ಹೋಗ್ಲಿ, ಇದೇನು ನಿಲ್ಲಿಸಿದ್ದು ಹೇಳಪ್ಪ, ನಿಲ್ಲುತ್ತಾ ಹೋಗಿ ಈ ತಾರು ಹೆಸರಲ್ಲಿ ತಾರು ಹಾಕಿದ್ರೆ ನಿಲ್ಲುತ್ತೆ. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.